ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ ಲೈವ್ ಪೋಲ್ಟ್ರಿ ಬಿಸ್ನೆಸ್ನ ಅಥವಾ ಲೈವ್ ಪೋಲ್ಟ್ರಿ ಎಕ್ಸ್ಪೋರ್ಟ್ನ ಹೇಗೆ ಮಾಡಬೇಕು, ಏನೇನು ತೊಂದರೆಗಳು ಬರುತ್ತೆ, ಏನೆಲ್ಲ ಚಾಲೆಂಜಸ್ಗಳಿದೆ, ಏನೆಲ್ಲ ರೂಲ್ಸ್ಗಳನ್ನ ನಾವು ಫಾಲೋ ಮಾಡಬೇಕು, ಜೊತೆಗೆ ಏನು ಡಿಮಾಂಡ್ಗಳಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಇವಾಗ ನೀವೇನೋ ಲೈವ್ ಪೋಲ್ಟ್ರಿ ಅಂತಂದಾಗ ನಾರ್ಮಲಿ ಏನಾಗುತ್ತೆ, ಎಲ್ಲರೂ ಚಿಕನ್ ಬಗ್ಗೆ ಯೋಚನೆ ಮಾಡ್ತಾರೆ, ಈ ಕೋಳಿಗಳು ಎಕ್ಸ್ಪೋರ್ಟ್ ಮಾಡೋದು ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ವೆರೈಟಿ ಬರ್ಡ್ಸ್ಗಳು ಇಂಡಿಯಾದಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ಆದರೆ ಏನು, ಯಾವ ವೆರೈಟಿಗಳು ಫ್ರೀಯಾಗಿ ಎಕ್ಸ್ಪೋರ್ಟ್ ಆಗುತ್ತೆ? ಈಗ ಚಿಕನ್ ಆದರೆ ನಾರ್ಮಲಿ ಎಕ್ಸ್ಪೋರ್ಟ್ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಯಾವುದಾದ್ರೂ ಪಕ್ಷಿಗಳನ್ನ ಟರ್ಕಿ ಇರ್ಬೋದು, ಬೇರೆ ಯಾವುದೋ ಬ್ರೀಡ್ ಇರ್ಬೋದು, ಇದನ್ನೆಲ್ಲ ನೀವು ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಬರುತ್ತೆ. ಅದನ್ನು ನೀವು ಚೆಕ್ ಮಾಡಿಕೊಂಡು ಅಥವಾ ಕನ್ಫರ್ಮೇಷನ್ನ ತೊಗೊಂಡು ಮಾಡ್ಬೋದೋ ಇಲ್ವೋ ಅಂತ. ಒಂದು ವೇಳೆ ಅದೇನಾದರೂ ರಿಸ್ಟ್ರಿಕ್ಟೆಡ್ ಕ್ಯಾಟಗರಿಯಲ್ಲಿ ಇತ್ತು ಅಂದರೆ DGFT ಹತ್ರ ಸಪ್ರೇಟ್ ಅಪ್ರೂವಲ್ ಕೊಟ್ಟು ತೊಗೊಂಡು ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಜನರಲ್ ಪೋಲ್ಟ್ರಿ ಅಂತಂದರೆ ಎಲ್ಲರಿಗೂ ಏನಾಗುತ್ತೆ, ಕೋಳಿ ಅಂತ ಅಂದ್ಕೊಳ್ತಾರೆ. ಕೋಳಿ ಅಷ್ಟೇ ಬರಲ್ಲ, ಬೇರೆ ಎಲ್ಲ ಪ್ರಾಡಕ್ಟ್ಗಳು ಬಂದುಬಿಡುತ್ತೆ. ಸೊ ಆವಾಗ ನೀವು ಯಾವ ಕ್ಯಾಟಗರಿಯಲ್ಲಿ ಇದ್ದೀರಾ ಅದನ್ನು ನೋಡ್ಕೊಂಡು ಪ್ಲ್ಯಾನ್ ಮಾಡ್ಕೊಳ್ಳಿ. ಬರೀ ಕೋಳಿ ಆದರೆ ಫ್ರೀಯಾಗಿ ಎಕ್ಸ್ಪೋರ್ಟ್ ಮಾಡ್ಬೋದು, ಯಾವುದೇ ಥರದ ಸಮಸ್ಯೆಗಳಿಲ್ಲ. ಸೊ ಇವತ್ತಿನ ಟೈಮಲ್ಲಿ ಇಂಡಿಯಾ ಜಗತ್ತಿನ ಟಾಪ್ 5th ಎಕ್ಸ್ಪೋರ್ಟ್ ಪ್ರೊಡಕ್ಷನ್ಸ್ ಇದೆ. ತುಂಬ ಒಳ್ಳೆ ಪ್ರೊಡಕ್ಷನ್ ಕೆಪಾಸಿಟಿ ಇದೆ ನಮ್ಮದು. ಈವನ್ ಡೊಮೆಸ್ಟಿಕ್ ಕನ್ಸಂಪ್ಷನು ಹಾಗೇ ಇದೆ, ಜೊತೆಗೆ ನಾವು ಎಕ್ಸ್ಪೋರ್ಟ್ ಕೂಡ ಹಾಗೆ ಮಾಡ್ತಾ ಇದ್ದೇವೆ. ಎಲ್ಲಿ ಮೇನ್ಲಿ ನಾವು ಎಕ್ಸ್ಪೋರ್ಟ್ ಮಾಡೋದು? ಮಿಡ್ಲ್ ಈಸ್ಟ್, ಸೌತ್ ಈಸ್ಟ್ ಏಷ್ಯಾ ಮತ್ತು ಆಫ್ರಿಕನ್ ಕಾಂಟಿನೆಂಟ್ಸ್. ಅದರಲ್ಲೂ ಕೂಡ ಯಾವುದು, ಬಾಯ್ಲರ್ಸ್, ಲೇಯರ್ಸ್, ಚಿಕ್ಸ್ ಮತ್ತು ಬ್ರೀಡಿಂಗ್ ಸ್ಟಾಕ್ಸ್, ಈ ವೆರೈಟೀಸ್ಗಳನ್ನ ನಾವು ಎಕ್ಸ್ಪೋರ್ಟ್ ಮಾಡ್ತೇವೆ. ವೆರೈಟೀಸ್ ಅನ್ನೋದಕ್ಕಿಂತ ಏನೋ, ಪ್ರತಿಯೊಂದು ಬರ್ಡ್ಗಳಲ್ಲೂ ಈ ಸ್ಟೇಜಸ್ ಬರುತ್ತೆ. ಆ ಸ್ಟೇಜಸ್ಗಳಲ್ಲಿ ಆ ಜನ ಯಾಕೆ ಪರ್ಚೇಸ್ ಮಾಡ್ತಾ ಇದ್ದಾರೆ, ಅವರ ಪರ್ಪಸ್ ಏನಿದೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಓಕೆ, ಸೊ DGFT ಕಡೆಯಿಂದ ಅಥವಾ ಯಾವ ಸರ್ಟಿಫಿಕೇಷನ್ಗಳು ನಮಗೆ ಬೇಕಾಗುತ್ತೆ? ಒಂದು ಗೌರ್ಮೆಂಟ್ ಬಾಡೀಸಲ್ಲಿ DGFT, ನಿಮಗೆ IC ಬೇಕಾಗುತ್ತೆ. ಜೊತೆಗೆ ನೀವೇನಾದರೂ ರಿಸ್ಟ್ರಿಕ್ಟೆಡಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅದಕ್ಕೆ ಲೈಸೆನ್ಸ್ ಕೂಡ ಬೇಕು. ನೆಕ್ಸ್ಟ್ ಬರೋದು, ಇವಾಗ ಪೋಲ್ಟ್ರಿ ಬಗ್ಗೆ ಹೇಗೆ ನಾನು ಮ್ಯಾನೇಜ್ ಮಾಡ್ತಾ ಇದ್ದೇನೆ, ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದೇನೆ ಇಲ್ವೋ, ಅಥವಾ ನಮ್ಮ ಪಕ್ಷಿಗಳಿಗೆ ಏನಾದರೂ ರೋಗ ಇದೆಯೋ, ಇದನ್ನೆಲ್ಲ ನೀವು DAHA ಕಡೆಯಿಂದ ಕನ್ಫರ್ಮೇಷನ್ ತೊಗೋಬೇಕಾಗತ್ತೆ. ಅವ್ರ ಜೊತೆ ಅಲೈನ್ಡ್ ಇದ್ದು ಅವರ ವ್ಯಾಕ್ಸಿನೇಷನ್ಸ್ ಏನಿದೆ ಅಥವಾ ಹೆಲ್ತ್ ಪ್ರೋಟೋಕಾಲ್ಸ್ ಏನಿದೆ, ಸ್ಟ್ಯಾಂಡರ್ಡ್ SOPs ಏನಿದೆ, ಅದನ್ನು ನೀವು ಫಾಲೋ ಮಾಡಬೇಕು. ಅದ್ರ ಜೊತೆಗೆ ಡಿಸೀಸ್ ಫ್ರೀ ರಿಪೋರ್ಟ್ಗಳನ್ನ ಅಥವಾ ಸರ್ಟಿಫಿಕೇಟ್ಗಳನ್ನ ನಾಳೆ ನೀವು ಎಕ್ಸ್ಪೋರ್ಟ್ ಮಾಡುವಾಗ ನಿಮ್ಮ ಪಕ್ಷಿಗಳಿಗೆ ಯಾವುದೇ ಥರದ ಬರ್ಡ್ ಫ್ಲೂಗಳಿಲ್ಲ ಅಥವಾ ಯಾವುದೇ ಥರದ ರೋಗಗಳಿಲ್ಲ ಅನ್ನೋದನ್ನು ಇವರೇ ಹೇಳ್ತಾರೆ. ಈ ಸರ್ಟಿಫಿಕೇಟ್ಗಳು ತುಂಬ ಇಂಪಾರ್ಟೆಂಟು, ಅದಿಲ್ಲ ಅಂದರೆ ಎಕ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಜೊತೆಗೆ AQCS ಬಗ್ಗೆ ನೀವು ಆಲ್ರೆಡಿ ಕೇಳಿರ್ಬೋದು. ನಾನು ಹಿಂದ್ಗಡೆ ಏನು ಮೇಕೆ ಮತ್ತು ಕುರಿ ವಿಡಿಯೋ ಮಾಡಿದಾಗಲೂ ಕೂಡ ಇದು ಬಂದಿದೆ. ಸೊ ಲೈವ್ ಪ್ರಾಡಕ್ಟ್ ನೀವೇನಾದರೂ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದರೆ 30 ದಿನ ಕ್ವಾರಂಟೈನ್ಗಳನ್ನ ಇವರೇ ಮಾಡ್ತಾರೆ. ಸೊ ನಿಮ್ಗೆ ಏನೇ ಸರ್ವಿಸಸ್ ಬೇಕಾದರೂ ಇವ್ರ ಕಡೆಯಿಂದ ನೀವು ಮಾತಾಡ್ಕೋಬೇಕು. ಗೌರ್ಮೆಂಟ್ ಎಂಟಿಟಿನೇ, ಅವರ ಟೈಅಪ್ಪಲ್ಲಿರೋ ವೇರ್ಹೌಸ್ಗಳಲ್ಲಿ ನೀವು ಮೆಟೀರಿಯಲ್ಗಳನ್ನ ಸ್ಟಾಕ್ ಮಾಡಿ ಅದನ್ನು ಮಾನಿಟರ್ ಮಾಡಿ ಅಲ್ಲಿಂದ ನೀವು ಮುಂದೆ ಎಕ್ಸ್ಪೋರ್ಟ್ ಮಾಡಬೇಕಾಗತ್ತೆ. ಸೊ ಇನ್ಸ್ಪೆಕ್ಷನ್ ಆಗಿರ್ಬೋದು, ಸೂಪರ್ವಿಷನ್ ಆಗಿರ್ಬೋದು, ಪ್ರತಿಯೊಂದು ಅವರೇ ಮ್ಯಾನೇಜ್ ಮಾಡ್ತಾರೆ. ಸೊ ಅದರ ಖರ್ಚುಗಳನ್ನ ಆಬ್ವಿಯಸ್ಲಿ ನಾವೇ ಕೊಡಬೇಕು, ಬಟ್ ಸ್ಟಿಲ್ ಅದು ಮ್ಯಾನೇಜ್ ಆಗುತ್ತೆ. ನೆಕ್ಸ್ಟ್ ಬರೋದು ಡಾಕ್ಯುಮೆಂಟೇಷನ್ಸ್ ಏನು. ಇವಾಗ ಮೇನ್ಲಿ ನಮಗೆ ಇಂಪೋರ್ಟ್ ಇನ್ವಾಯ್ಸ್ ಇರ್ಬೋದು, ಪ್ಯಾಕೇಜಿಂಗ್ ಲಿಸ್ಟ್, ಬೇಸಿಕ್ ಡಾಕ್ಯುಮೆಂಟೇಷನ್ ಅಂತ ಕೊಡಲೇಬೇಕು. ಅದರ ಜೊತೆಗೆ IC, RCMC, ಅಪೇಡಾ ಕಡೆಯಿಂದ ಬೇಕಾಗುತ್ತೆ. ಅದರ ನೆಕ್ಸ್ಟ್ ಇರೋದು ಎಕ್ಸ್ಪೋರ್ಟ್ ಲೈಸೆನ್ಸ್. ನಿಮ್ಮ ಹತ್ರ ಇತ್ತು ಅಂದರೆ ಓಕೆ, ಆದರೆ ನೀವೇನಾದರೂ ಪ್ರಾಡಕ್ಟ್ ರಿಸ್ಟ್ರಿಕ್ಟೆಡ್ ಇರೋದ್ರಲ್ಲಿ ಏನಾದರೂ ಮಾಡ್ತಾಯಿದ್ರೆ ಮತ್ತು ಈ ANF 2M ಏನಿದೆ ಅದು ಬೇಕಾಗುತ್ತೆ. ಈ ಫಾರ್ಮ್ಸ್ಗಳು ಚೇಂಜ್ ಆಗ್ತಾ ಇರುತ್ತೆ, ರೂಲ್ಸ್ಗಳು ಚೇಂಜ್ ಆದಂಗೆ ಅದನ್ನು ನೋಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಡೆಸ್ಟಿನೇಟೆಡ್ ಕಂಟ್ರಿ ಯಾವ ದೇಶಕ್ಕೆ ನೀವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ, ಆ ದೇಶಕ್ಕೆ ಆ ದೇಶದಲ್ಲಿ ಏನಾದರೂ ಇಂಪೋರ್ಟ್ ಪರ್ಮಿಟ್ ಬೇಕಾಗಿದ್ದರೆ, ಆಫ್ರಿಕಾದಲ್ಲಿ ಕೆಲವೊಂದು ದೇಶಗಳಿಗೆ ಬೇಕಾಗಿಲ್ಲ, ಬಟ್ ಕೆಲವೊಂದು ದೇಶಗಳಿಗೆ ಬೇಕಾದಲ್ಲಿ ನೀವು ಅದನ್ನು ನಿಮ್ಮ ಬಾಯರ್ ಕಡೆಯಿಂದ ತೊಗೊಳ್ಬೇಕಾಗತ್ತೆ. ನಾರ್ಮಲಿ ಅವ್ರ ಹತ್ರ ಇದ್ದರೆ ಸಾಕು, ನಮಗೇನೋ ದುಡ್ಡು ಬಂದುಬಿಟ್ರೆ ಸಾಕಾಗತ್ತೆ. ಫಾರ್ಮ್ ಮತ್ತು ಬರ್ಡ್ ಎಲಿಜಿಬಿಲಿಟಿ ಏನಿದೆ. ಸೊ ಇದರಲ್ಲಿ ಫಾರ್ಮ್ಸ್ದಾದರೆ ನೀವು ಡಿಸೀಸ್ ಫ್ರೀ ಫಾರ್ಮ್ ರೆಪ್ಯುಟೇಷನ್ ಇರಬೇಕು. ಅದು ಕೂಡ 12 ಮಂತ್ಸಲ್ಲಿ ನಿಮ್ಮ ಫಾರ್ಮಲ್ಲಿ ಆಗಿರ್ಬೋದು, ಹ್ಯಾಚರಿಯಲ್ಲಿ ಆಗಿರ್ಬೋದು, ಯಾವುದೇ ಥರದ ಡಿಸೀಸ್ ಬ್ರೇಕ್ಔಟ್ ಆಗಿರಬಾರ್ದು. ಫಾರ್ ಎಕ್ಸಾಂಪಲ್ ಬರ್ಡ್ ಫ್ಲೂ ಆಯಿತು, ಒಂದು 400-500 ಪಕ್ಷಿಗಳನ್ನ ಸಾಯಿ ಹೊಡೆದಿದ್ರಿ. ಇವಾಗ ಅದೆಲ್ಲ ಮಾಡಿದ ಮೇಲೆ ಎಕ್ಸ್ಪೋರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರಾ, ಬಟ್ ಅವಾಗೇನಾದರೂ ಈ ರಿಪೋರ್ಟ್ಗಳು ಕಂಡು ಬಂದರೆ ನಾರ್ಮಲಿ ರಿಸ್ಟ್ರಿಕ್ಟೆಡ್ ಇರುತ್ತೆ ಅಥವಾ ತುಂಬ ಹೆಚ್ಚಿಗೆ ಸ್ಕ್ರೂಟಿನಿ ಮಾಡ್ತಾರೆ. ಯಾಕೆ ಅಂದರೆ ಈಗ ನಿಮ್ಮ ಬರ್ಡ್ಸ್ಗಳು ಅಲ್ಲಿ ಎಕ್ಸ್ಪೋರ್ಟ್ ಆದಾಗ, ನಿಮ್ಮ ಪಕ್ಷಿಗಳನ್ನ ಅಲ್ಲಿ ತೊಗೊಂಡೋದಾಗ ಬರೀ ನಿಮ್ಮ ಪಕ್ಷಿಗಳಿಗೆ ರೋಗ ಅಂಟ್ಕೊಂಡಿದ್ರೆ ಅಂತ ಅಷ್ಟೇ ಅಲ್ಲ, ಆ ದೇಶಗಳಲ್ಲಿ ಏನಾಗುತ್ತೆ, ನಿಮ್ಮ ಪಕ್ಷಿಗಳು ಇಂಡಿಯಾದಿಂದ ಬಂದಾಗ ಈ ಪಕ್ಷಿಗಳಲ್ಲಿ ರೋಗ ಇತ್ತು ಅನ್ನೋದಾದರೆ ಅವ್ರೇನು ಮಾಡ್ತಾರೆ, ಇಂಡಿಯಾದಿಂದ ಬರೋ ಎಲ್ಲ ಪಕ್ಷಿಗಳನ್ನೂ ರಿಜೆಕ್ಟ್ ಮಾಡ್ತಾರೆ, ಇಲ್ಲ ಅಂದರೆ ಎಲ್ಲದನ್ನು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಆಟೋಮೆಟಿಕ್ಲಿ ಇಂಡಿಯಾಗೆ ನಾರ್ಮಲಿ ಎಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಇಂಡಿಯಾದವರು ಅದು ಕೂಡ ಏನು ಮಾಡ್ತಾರೆ, ಈ ಪ್ರಾಪರಾಗಿ ನಿಮ್ಮ ಡಾಕ್ಯುಮೆಂಟೇಷನ್ಗಳು ಸರಿ ಇಲ್ಲ ಅಥವಾ 12 ತಿಂಗಳ ಹಿಂದೆ ನಿಮ್ಮಲ್ಲಿ ಏನೋ ಒಂದು ಇನ್ಸಿಡೆಂಟ್ ಆಗಿತ್ತು ಅನ್ನೋದಾದರೆ ಅದನ್ನು ಕೂಡ ಅವರು ಕನ್ಸಿಡರ್ ಮಾಡಿಕೊಂಡು ಅದನ್ನು ಪ್ರಾಪರಾಗಿ ಚೆಕ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಇರೋದು ವ್ಯಾಕ್ಸಿನೇಷನ್ ಇರ್ಬೋದು, ಯುನಿಕ್ ಐಡೆಂಟಿಟಿ ಟ್ಯಾಗಿಂಗ್ ಇರ್ಬೋದು. ಅದರ ಜೊತೆಗೆ
ಮ್ಯಾಂಡೇಟ್ರಿ ಚೆಕ್ಸ್ ಮತ್ತು ಕ್ವಾರಂಟೈನ್ 30 ದಿನ ಕ್ವಾರಂಟೈನ್ ಬೇಕಾಗುತ್ತೆ, ಬ್ಲಡ್ ಟೆಸ್ಟ್ ಮಾಡಿಸೋದಿರುತ್ತೆ. ಸೊ ನಾರ್ಮಲಿ ಇವನ್ನೆಲ್ಲ ಚೆಕ್ಗಳನ್ನ ಮಾಡ್ಕೋಬೇಕು. ಅದು ಪರ್ಮಿಸಲ್ ಲಿಮಿಟಲ್ಲಿ ಇತ್ತು ಓಕೆ, ಅಥವಾ ಈ ಏನೋ ಡಿಸೀಸ್ಗಳು ಡಿಟೆಕ್ಟ್ ಆಗಿದ್ದರೆ ನಾರ್ಮಲಿ ಆ ಪ್ರಾಡಕ್ಟ್ಗಳನ್ನ ನಾರ್ಮಲಿ ರಿಜೆಕ್ಟ್ ಆಗುತ್ತೆ. ಸೊ ಫೈನಲ್ ಇನ್ಸ್ಪೆಕ್ಷನ್ನ AQCS ದವರೇ ಮಾಡೋದು, ಅದನ್ನು ಚೆಕ್ ಮಾಡಿಕೊಂಡು ಅದೆಲ್ಲ ಓಕೆ ಇದ್ದರೆ ಮಾತ್ರ ಶಿಪ್ಮೆಂಟ್ ಆಗುತ್ತೆ, ಇಲ್ಲ ಅಂದರೆ ಶಿಪ್ಮೆಂಟ್ ಆಗಲ್ಲ. ಸೊ ಇವಾಗ ನಾವು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ನಾರ್ಮಲಿ ನಾವು ವಯಾ ಏರೇ ಕಳಿಸ್ತೇವೆ. ಸೊ ವಯಾ ಏರ್ ಕಳಿಸುವಾಗ ಈ ರೂಲ್ಸ್ಗಳೆಲ್ಲ ಏನಿದೆ ಇದು ನಾರ್ಮಲಿ ನಮ್ಮ ಫ್ರೈಟ್ ಫಾರ್ವರ್ಡರ್ ಮತ್ತು ಏರ್ಲೈನ್ಸ್ದವ್ರು ನೋಡ್ಕೊಳ್ತಾರೆ. ಯಾಕೆಂದರೆ ನಾವು ಹೋಗ್ಬಿಟ್ಟು ಇಲ್ಲಿ ಇಡಿ ಈ ಥರ ಇಡಿ ಇದೆಲ್ಲ ನಮ್ಮ ಕೆಲಸ ಅಲ್ಲ, ನಾವು ಮಾಡೋದು ಇಲ್ಲ. ನಾವೇನು ಮಾಡ್ತೇವೆ, ಏರ್ಲೈನ್ಸ್ದವ್ರಿಗೆ ದುಡ್ಡು ಕೊಡ್ತೇವೆ, ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಏನಿದೆ ಅದರ ಅಕಾರ್ಡಿಂಗ್ಲಿ ಅವ್ರು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡ್ಕೊಳ್ತಾರೆ. ಇಷ್ಟು ಕೋಳಿಗಳಿದ್ದರೆ, ಇಷ್ಟು ಪಕ್ಷಿಗಳಿದ್ದರೆ, ಇಷ್ಟು ಸ್ಕ್ವೇರ್ ಮೀಟ್ರಿಗೆ ಇಷ್ಟೇ ಇಡಬೇಕು, ಅಥವಾ ಇಷ್ಟು ಗಂಟೆ ಫ್ಲೈಟ್ ಇದ್ದರೆ ಇಷ್ಟೇ ನೀವು ಇಡಬೇಕು. ಇದಕ್ಕಿಂತ ಹೆಚ್ಚಿಗೆ ಇತ್ತು ಅಂದರೆ ಸ್ವಲ್ಪ ಜಾಗ ಹೆಚ್ಚಿಗೆ ಕೊಡಬೇಕಾಗತ್ತೆ, ಬೇರೆ ಎಲ್ಲೋ ಲ್ಯಾಂಡ್ ಸ್ಟಾಪ್ ಓವರ್ ಇರಬೇಕಾಗತ್ತೆ. ಇದನ್ನೆಲ್ಲ ಕಂಡೀಷನ್ಸ್ಗಳು ಅದು ಅವ್ರಿಗೆ ಅಪ್ಲಿಕಬಲ್ ಇರುತ್ತೆ, ನಾವು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಸೊ ಇವಾಗ ನಾವು ಎಕ್ಸ್ಪೋರ್ಟ್ ಮಾಡೋ ಡೆಸ್ಟಿನೇಷನ್ಗಳು ಅಥವಾ ನಾವು ಎಕ್ಸ್ಪೋರ್ಟ್ ಮಾಡೋ ಮಾರ್ಕೆಟ್ಗಳು ಯಾವ ಚೆನ್ನಾಗಿದೆ. ಸೊ ಮೇನ್ಲಿ ಫಸ್ಟ್ ಇವಾಗ ನಾವು UAE ಆಲ್ರೆಡಿ ಮಾಡ್ತಾ ಇದ್ದೇವೆ, ಒಮಾನ್, ಕತಾರ್, ನೇಪಾಲ್, ಸ್ವಲ್ಪ ಬಾಂಗ್ಲಾದೇಶ್ ಸದ್ಯಕ್ಕೆ ಮರ್ತು ಬಿಡಿ, ಅಲ್ಲೊಂದು ಸ್ವಲ್ಪ ತಲೆನೋವು ಸ್ವಲ್ಪ ಹೆಚ್ಚಿಗೆ ಆಗಿದೆ. ಸೊ ಅದನ್ನು ಬೇಕಂದರೆ ಇವಾಗ ಸದ್ಯಕ್ಕೆ ಬಿಡ್ಬೋದು, ಮುಂದೆ ಸರಿ ಆದಮೇಲೆ ನೋಡಿ ಓಕೆ. ಯಾಕೆಂದರೆ ಅದೊಂಥರ ಸೆಕೆಂಡ್ ಪಾಕಿಸ್ತಾನ ಇದ್ದಂಗೆ. ಸೊ ಅದರ ನೋವು. ಸೊ ಇಲ್ಲಿ ಹೈ ಡಿಮಾಂಡ್ ಏನಿದೆ, ಯಾವುದಕ್ಕಿದೆ, ಒಂದಿನದ ಡೇ ಓಲ್ಡ್ ಚಿಕ್ಸ್ ಏನಿದೆಯಲ್ಲ, ಒಂದಿನದ್ದು ಚಿಕ್ಕ ಮರಿಗಳು, ಸೊ ಅದಕ್ಕೆ ನೀವು ತುಂಬ ಡಿಮಾಂಡ್ ಇದೆ. ಬ್ರೀಡಿಂಗ್ ಸ್ಟಾಕ್ಸ್ಗಳಿಗೆ ಡಿಮಾಂಡ್ ಇದೆ. ಇದನ್ನು ಇವತ್ತಿನ ಟೈಮಲ್ಲಿ ಯಾಕೆಂದರೆ ದೊಡ್ಡ ಬರ್ಡ್ಗಳನ್ನ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗಿ ಕಾಸ್ಟ್ ಕೊಟ್ಟು ಮಾಡೋ ಬದಲು ಅವ್ರು ಏನು ಮಾಡ್ತಾರೆ, ಚಿಕ್ಕ ಚಿಕ್ಕ ಬರ್ಡ್ಸ್ಗಳನ್ನ ತರಿಸ್ಕೊಳ್ತಾರೆ, ಫೀಡಿಂಗ್ ಮಾಡ್ತಾರೆ, ಒಂದು ವೇಟ್ ಬಂದ ಮೇಲೆ ಅದನ್ನು ಡೈರೆಕ್ಟ್ಲಿ ಮಾರ್ತಾರೆ. ಸೊ ಅದನ್ನು ನೀವು ಯೋಚನೆ ಮಾಡ್ಕೊಳ್ಳಿ, ಅದರ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಮಾಡ್ಬೋದು. ಸೊ ಇದರಲ್ಲೂ ಕೂಡ ಆಫ್ರಿಕಾದಲ್ಲಿ ನೈಜೀರಿಯಾ ಮತ್ತು ಕೀನ್ಯಾ, ಸೌತ್ ಈಸ್ಟ್ ಏಷ್ಯಾದಲ್ಲಾದರೆ ವಿಯೆಟ್ನಾಂ ಮತ್ತು ಇಂಡೋನೇಷ್ಯಾ, ಇವತ್ತಿನ ಟೈಮಲ್ಲಿ ಇಂಡಿಯನ್ ಬರ್ಡ್ಸ್ಗಳಿಗೆ ಡಿಮಾಂಡ್ ಇದೆ. ಬರೀ ಚಿಕನ್ ಅಂತ ಹೇಳ್ತಾ ಇಲ್ಲ, ಬೇರೆ ವೆರೈಟೀಸ್ಗೂ ಡಿಮಾಂಡ್ ಇದೆ. ಸೊ ನೀವು ಯಾವ ಡಿಮಾಂಡಲ್ಲಿ ಯಾವ ಪಕ್ಷಿ ವೆರೈಟಿಯಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡಿದ್ರು ಯೋಚನೆ ಮಾಡಿಕೊಂಡು ಪ್ಲ್ಯಾನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಅಥವಾ ನಿಮಗೇನಾದರೂ ಪ್ರತಿ ಇಂಡಿವಿಜುವಲ್ ಈ ಬರ್ಡ್ ಬಗ್ಗೆ ನನಗೆ ರಿಪೋರ್ಟ್ ಬೇಕು ಅಂದರೆ ಅದು ಕೂಡ ಸಿಗುತ್ತೆ. ದಯಮಾಡಿ ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಆ ರಿಪೋರ್ಟ್ಗಳು ಪರ್ಚೇಸ್ ಮಾಡ್ಕೊಳ್ಳಿ ಓಕೆ. ಸೊ ಇಲ್ಲಿ ಕಾಸ್ಟ್ ಸ್ಟ್ರಕ್ಚರ್ ಆದರೆ ಒಂದು ಪಕ್ಷಿಗೆ ಎಷ್ಟು ಬೀಳ್ಬೋದು, ಒಂದು 150ರಿಂದ 250. ವೆಟ್ಗೆ ಮತ್ತು ಟೆಸ್ಟಿಂಗಿಗೆ ಆದರೆ ಒಂದು 20ರಿಂದ 30 ರೂಪಾಯಿ. ಲೈಸೆನ್ಸಸ್ಸು ಮತ್ತು ಒಂದು 5ರಿಂದ 10 ರೂಪಾಯಿ. ಕ್ರೀಟಿಂಗ್ ಮತ್ತು ಹ್ಯಾಂಡ್ಲಿಂಗ್ ಸೊ ಒಂದು 25ರಿಂದ 35 ರೂಪಾಯಿ ಪರ್ ಬರ್ಡ್ ಲೆಕ್ಕಕ್ಕೆ ಹೇಳ್ತಾ ಇರೋದು. ಫ್ರೇಟ್ ಬಂದು ಒಂದು 120ರಿಂದ 180 ರೂಪಾಯಿ ಪರ್ ಬರ್ಡ್. ಟೋಟಲ್ ಬಂದು ನಿಮಗೊಂದು 250ರಿಂದ 505 ರೂಪಾಯಿವರೆಗೂ ನಿಮಗೆ ಖರ್ಚುಗಳು ಬರುತ್ತೆ. ಸೊ ಸರ್ ಇದು ಎಲ್ಲದಕ್ಕೂ ಇಷ್ಟೇ ಬರುತ್ತಾ, ಇಲ್ಲ, ಇದು ಬ್ರೀಡು, ಡೆಸ್ಟಿನೇಷನು, ಏರ್ಲೈನು, ವಾಲ್ಯೂಮು ಕಡಿಮೆ ಕಳಿಸಿದ್ರೆ ಇನ್ನೂ ಹೆಚ್ಚಿಗೆ ಆಗುತ್ತೆ. ಹೆಚ್ಚಿಗೆ ಕಳಿಸಿದರೆ ಮಾತ್ರ ಈ ವಾಲ್ಯೂಮ್ಗಳು ಸ್ವಲ್ಪ ಕಡಿಮೆ, ಪ್ರೈಸಸ್ಗಳು ಕಡಿಮೆ ಆಗುತ್ತೆ. ಸೊ ಇದನ್ನೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೋಬೇಕು. ಅದರಲ್ಲೂ ಕೂಡ ಹೊಸ ಎಕ್ಸ್ಪೋರ್ಟರ್ಸ್ಗಳಿಗೆ ನಾನು ಹೇಳ್ತಾ ಇರೋದೇನೆಂದರೆ, ಇವಾಗ ನಿಮ್ಮ ಹತ್ರ ಫಾರ್ಮು ಇಲ್ಲ ಅಥವಾ ನಿಮ್ಮ ಹ್ಯಾಚರೀಸು ಇಲ್ಲ ಅಂದರೆ ದಯಮಾಡಿ ಎಪೆಡಾ ರಿಜಿಸ್ಟರ್ಡ್ ಇರೋ ಫಾರ್ಮ್ಗಳು, ಹ್ಯಾಚರೀಸ್ಗಳಲ್ಲಿ ಮಾತ್ರ ನೀವು ಕೆಲಸ ಮಾಡಬೇಕು. ಒಂದು ವೇಳೆ ನಿಮ್ಮದೇ ಫಾರ್ಮ್ ಇತ್ತು, ಹ್ಯಾಚರೀಸ್ ಇತ್ತು ಅಂದರೆ ದಯಮಾಡಿ ಹೋಗಿ ಎಪೆಡಾ ಅವ್ರ ಹತ್ರ ರಿಜಿಸ್ಟರ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗಲ್ಲ. ನೆಕ್ಸ್ಟ್ ಬರೋದು ಚಿಕ್ಕ ಶಿಪ್ಮೆಂಟ್ ಮಾಡಿ, ಏರ್ ಶಿಪ್ಮೆಂಟ್ ಮಾಡಿ, ಒಂದು ಪ್ರಾಪರ್ ಕ್ಲೀನ್ ಟ್ರ್ಯಾಕ್ ರೆಕಾರ್ಡ್ ಇಟ್ಕೊಳ್ಳಿ. ಕರೆಕ್ಟಾಗಿ ಮಾಡಿದಾಗ ಇವಾಗ ನೋಡಿ, ನೀವು 1 ಲಕ್ಷ ಪಕ್ಷಿನ ಕಳಿಸಿ ಅಥವಾ ಒಂದು 5 ಪಕ್ಷಿನ ಕಳಿಸಿ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೇಮೇ ಇರುತ್ತೆ. ಸೊ 5 ಪಕ್ಷಿ ಮಾಡಿದಾಗ ಸ್ವಲ್ಪ ಲಾಜಿಸ್ಟಿಕ್ ಖರ್ಚುಗಳು ಹೆಚ್ಚಿಗೆ ಆಗ್ಬೋದು. ಬಟ್ ಆದರೆ ಏನು, ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಲ್ಲಿ ತಪ್ಪಾಗೋ ಚಾನ್ಸಸ್ಗಳು ಕಡಿಮೆ ಇದ್ದರೂ ಕೂಡ ನಿಮ್ಮ ಲಾಸ್ ತುಂಬ ಇರಲ್ಲ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಅದರ ಅಕಾರ್ಡಿಂಗ್ಲಿ ನೀವು ಮುಂದೆ ಪ್ಲ್ಯಾನ್ ಮಾಡ್ಕೋಬೋದು. ಸೊ ಇವಾಗ ಸ್ಟಾರ್ಟಿಂಗಲ್ಲೇ ಲಕ್ಷ ಹಾಕ್ಕೊಂಬಿಟ್ರೆ ಲಾಸ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇದೆ. ಸೊ ಅದನ್ನು ನೋಡ್ಕೊಳ್ಳಿ. ಅದರ ಮೇಲೂ ಕೂಡ ಈ AQCS ಒಂದು ಗೌರ್ಮೆಂಟ್ ಎಂಟಿಟಿ ಇರೋದ್ರಿಂದ ಇವ್ರ ಜೊತೆ ಮಾತಾಡ್ಕೊಳ್ಳಿ. ಇವ್ರು ಕೊಟ್ಟಿರೋ ಏಜೆನ್ಸಿಗಳಲ್ಲಿ ನೀವು ಮೆಟೀರಿಯಲ್ಗಳನ್ನ ಸ್ಟೋರ್ ಮಾಡಬೇಕು, ಅಲ್ಲೆಲ್ಲ ರಿಪೋರ್ಟ್ಗಳನ್ನ ಮಾಡಿಸ್ಕೊಂಡು ಮುಂದೆ ಎಕ್ಸ್ಪೋರ್ಟ್ ಮಾಡೋದಾಗತ್ತೆ. ಸೊ ಅದಕ್ಕೆ ನೀವು ಏನಾದರೂ ಆರ್ಡರ್ ಬಂತು ಅಂದರೆ ಯಾವಾಗ, ಎಷ್ಟು ದಿನ, ಏನು ಬೇಕಾಗತ್ತೆ, ಎಲ್ಲಿ ಸ್ಟೋರ್ ಮಾಡಬೇಕು, ಏನು, ಇದನ್ನೆಲ್ಲ ಇವ್ರ ಜೊತೆ ಮುಂಚೆನೇ ಮಾತಾಡಿಕೊಂಡ್ರೆ ನಿಮ್ಗೆ ಒಳ್ಳೆಯದು. ಇಲ್ಲ ಸರ್ ನನಗೆ ಇದೆಲ್ಲ ತಲೆನೋವು ಬೇಡ, ನೀವೇ ಮಾಡಿಕೊಡ್ತೇವೆ, ಅದೇನಿದೆ ಫೀಸ್ಗಳಾಯಿತು, ಬೇರೆ ಏನಾಯಿತು ಡಿಸ್ಕಸ್ ಮಾಡಿಕೊಂಡು ಟೀಮ್ ಜೊತೆ ಮಾತಾಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಇದರಲ್ಲಿ ನೆಕ್ಸ್ಟ್ ಬರೋದೇನು, ಫ್ರೈಟ್ ಫಾರ್ವರ್ಡರ್ಸು ಅಥವಾ ಲೈವ್ ಸ್ಟಾಕ್ಸ್ ಏನಿದೆ, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಅಥವಾ ಸರ್ಟಿಫೈಡ್ ಇರೋರನ್ನ ಕರ್ಕೊಂಡು ಕೆಲಸ ಮಾಡಿ. ಯಾಕೆಂದರೆ ನೀವು ಹೊಸಬ್ರು, ಅವರು ಹೊಸಬ್ರು, ಈ ಪಕ್ಷಿಗಳು ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ಸಮಸ್ಯೆಗಳಾಗೋದು ಬೇಡ ಅಂದರೆ ದಯಮಾಡಿ ಎಕ್ಸ್ಪೀರಿಯನ್ಸ್ ಇದ್ದವ್ರ ಜೊತೆ ಕೆಲಸ ಮಾಡಿ, ಕರೆಕ್ಟಾಗಿ ಆಗುತ್ತೆ. ಜೊತೆಗೆ ಈ GCC ಕಂಟ್ರೀಸು, ಈ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಏನು ಹೇಳ್ತೇವೆ, ಅರೇಬಿಯನ್ ಕಂಟ್ರೀಸ್,
ಸೊ ಅಲ್ಲೆಲ್ಲ ಯಾವಾಗ ಡಿಮಾಂಡ್ ಬರುತ್ತೆ, ಆಫ್ರಿಕಾ ಮಾರ್ಕೆಟಲ್ಲಿ ಯಾವಾಗ ಡಿಮಾಂಡ್ ಬರುತ್ತೆ, ನಾರ್ಮಲಿ ರಂಜಾನ್ ಆಯಿತು, ಈದ್ ಆಯಿತು, ಅವಾಗಿನ ಟೈಮಲ್ಲಿ ಸ್ವಲ್ಪ ಡಿಮಾಂಡ್ಗಳು ಹೆಚ್ಚಿಗೆ ಆಗುತ್ತೆ. ಸೊ ಅದರ ಅಕಾರ್ಡಿಂಗ್ಲಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ JB ಎಕ್ಸ್ಪರ್ಟ್ಸಿಂದ ನಿಮಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಎಕ್ಸ್ಪೋರ್ಟ್ ಪಾರ್ಟ್ನರಾಗಿ ನಾವು ಕೆಲಸ ಮಾಡ್ತೇವೆ. ಕಂಪ್ಲೀಟ್ ನಿಮ್ಮ ಎಕ್ಸ್ಪೋರ್ಟ್ ಡಿವಿಷನ್ನ ನಮಗೆ ಕೊಡ್ಬೋದು, ನಾವು ಅದನ್ನು ಮ್ಯಾನೇಜ್ ಮಾಡ್ಕೊಳ್ತೇವೆ. ಕಂಪ್ಲೈನ್ಸಸ್ ಇರ್ಬೋದು, ಲಾಜಿಸ್ಟಿಕ್ಸ್ ಇರ್ಬೋದು, ಬಾಯರ್ ಕೋಆರ್ಡಿನೇಷನ್ಸ್ ಇರ್ಬೋದು, ನೆಗೋಸಿಯೇಷನ್ಸ್ ಇರ್ಬೋದು, ಅಥವಾ ಕಸ್ಟಮ್ಸ್ ಇರ್ಬೋದು. ಪ್ರತಿಯೊಂದು ಯಾವುದೇ ಥರದ ಸಮಸ್ಯೆಗಳಿದ್ರೂ ಕೂಡ JB ಎಕ್ಸ್ಪರ್ಟ್ಸ್ ಮ್ಯಾನೇಜ್ ಮಾಡ್ತಾರೆ. ಅದರಲ್ಲಿ ಏನೇ ನಿಮಗೆ ಬೇಕಾದರೂ ಕೂಡ ನೀವು ಕೋಆರ್ಡಿನೇಟ್ ಮಾಡಿ. ಫ್ರೀಯಾಗಿ ಸರ್ವಿಸ್ ಬೇಕು ಅಂದರೆ ಯೂಟ್ಯೂಬಲ್ಲಿ ಕಮೆಂಟ್ ಬಾಕ್ಸ್ ಏನು ಓಪನ್ ಇದೆ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಪೇಯ್ಡ್ ಸರ್ವಿಸ್ ಬೇಕಾದರೆ ಟೀಮಿಗೆ ಕಾಲ್ ಮಾಡಿ, ಮಾತಾಡಿ, ತಿಳ್ಕೊಳ್ಳಿ. ಅದಾದಮೇಲೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್. ಟೇಕ್ ಕೇರ್, ಬಾಯ್.